ಎಲ್ಲರೂ ಬಡವರೇ, ಭಿಕ್ಷೆ ಬೇಡ್ಕೊಂಡು ತಿನ್ನೋರು. ಸಡನ್ ರಾತ್ರಿಯಿಂದ ಮಕ್ಕಳು, ಚಿಕ್ಕ ಚಿಕ್ಕ ಮಕ್ಕಳು ಎಲ್ಲ ಬೀದಿಲಿ ಮಲ್ಕೊಂಡಿದ್ರು. ಆಗಿದ್ದು ಕೋಗಿಲೆ ಬೆಟ್ಟಲ್ಲಿ ಆಗಿರೋ ಒಂದು ಆ ಘಟನೆಯಿಂದ ತುಂಬ ಜನ ಆಗಿದ್ದು ಕೊಡಿಗಳ್ಳಿ ಸರ್ವೆ ನಂಬರ್ 99ರಲ್ಲಿ ಸುಮಾರು 300-400 ಬಡವರ ಮನೆಗಳನ್ನು ತೆರವುಗೊಳಿಸಿದ್ದಾವೆ. ಸೊ ನಾವು ಹೇಳೋದು ಪಾಪ ಅಲ್ಲಿರುವಂಥ ಎಲ್ಲರೂ ಕೂಡ ಈ ಬಡವರು ಕೂಲಿ ಮಾಡಿ ದಿನ ಬೆಳಗಾದರೆ ಭಿಕ್ಷೆ ಬೇಡಿ ವಾಸ ಮಾಡೋಂಥ ಜನ, ಕೂಲಿ ಮಾಡಿ ವಾಸ ಮಾಡೋಂಥ ಜನ, ಎಲ್ಲರೂ ಕೂಡ ಕೂಲಿ ಮಾಡೋಂಥ ಜನ ಅಲ್ಲಿ ವಾಸ ಇದೆ. ಮನೆ ಕಟ್ಕೊಂಡು ಸುಮಾರು 2-3 ವರ್ಷ, 5-10 ವರ್ಷ, 20 ವರ್ಷದಿಂದನೂ ಕೂಡ ಜನ ಅಲ್ಲಿ ವಾಸ ಇದ್ದವು. ಎಲ್ಲ ದಾಖಲಾತಿಗಳು ಕೂಡ ಬಂದಿದ್ದಾವೆ. ಸುಮಾರು ಜನಕ್ಕೆ ಸರ್ಕಾರದಿಂದ 94C ಅಡಿ ಹಕ್ಕುಪತ್ರಗಳಿಗೂ ಕೂಡ ಪ್ರೋಸೆಸ್ ಆಗಿದೆ. ತಾತ್ಕಾಲಿಕ ಹಕ್ಕುಪತ್ರವನ್ನು ಕೂಡ ಕೊಟ್ಟಿದ್ದಾವೆ. ಅಂದರೆ ಇವತ್ತು ಆ ಜನನ, ಸುಮಾರು ಜನನ ಬೀದಿ ಪಾಲ್ ಮಾಡಿದ್ದಾವೆ. ಅಂದರೆ ನಾವು ಯಾರು ಹೇಳ್ಬೇಕು ನಮ್ಮ ಕಷ್ಟನ? ಕನಿಷ್ಠ ನೆನ್ನೆ ನಮ್ಮ ಮನೆ ಹೊಡೆದಾಕಿದ್ರು, ನೆನ್ನೆಲ್ಲ ನೀರಿಲ್ಲ, ಊಟ ಇಲ್ಲ, ಚಳಿಯಲ್ಲಿ ರಸ್ತೆಯಲ್ಲಿ ಮಲಗಿದ್ವು ಜನ. ನೆನ್ನೆ ಆ ಚಳಿಯಲ್ಲಿ ಮಲಗಿದ್ದು ಬೆಳಿಗ್ಗೆ ಕನಿಷ್ಠ ನಮ್ಮ ಕಷ್ಟನ ಮಿನಿಸ್ಟ್ರಿಗೆ ಹೇಳೋಣ ಅಂತ ಬಂದರೆ ಮಿನಿಸ್ಟ್ರು ಇಲ್ಲ. ನಾವು ಯಾರಿಗೆ ಹೇಳಬೇಕು? ಅದಕ್ಕೆ ನಮ್ಮ ಬೇಡಿಕೆ ಮಿನಿಸ್ಟ್ರ್ ಬರೋ ತನಕ ಇಲ್ಲಿಂದ ಎದ್ದೋಗಲ್ಲ. ಮಿನಿಸ್ಟ್ರ್ ಬಂದು ನಮಗೊಂದು ಸಮಜಾಯಿಸಿ ಹೇಳಬೇಕು. ನಮ್ಮ ಸಮಜಾಯಿಸಿ ಏನು? ಕನಿಷ್ಠ ಜನ ಉಳ್ಕೊಳ್ಳೋಕ್ಕೆ ಎಲ್ಲಾದರೂ ಒಂದು ಚೌಲ್ಟ್ರಿ ವ್ಯವಸ್ಥೆ ಮಾಡಿಕೊಡ್ಬೇಕು, ಗಂಜಿ ಕೇಂದ್ರ ತೆಗಿಬೇಕು. ಆಮೇಲೆ ನೆಕ್ಸ್ಟು ನಮಗೆ ಬದಲಿ ವ್ಯವಸ್ಥೆ ಮಾಡಿ ಎಲ್ಲಾದರೂ ಒಂದು 5 ಎಕರೆ ಭೂಮಿನ ಅವ್ರಿಗೆ ಸ್ಯಾಂಕ್ಷನ್ ಮಾಡಿ ನೆಮ್ಮದಿಯಾಗಿ ಮನೆ ಕಟ್ಕೊಳ್ಳೋದಕ್ಕೆ ಅನುವು ಮಾಡಿಕೊಡ್ಬೇಕು ಅನ್ನೋದು ನಮ್ಮ ಬೇಡಿಕೆ ಇಷ್ಟೇ. ನಮ್ಗೆ ಅವಕಾಶನೇ ಕೊಟ್ಟಿಲ್ಲ, ಹಂಗೆ ಹೊಡೆದಾಕ್ಬಿಟ್ರು. ನಮ್ಮ ಮಗನಿಗೂ ಹೊಡೆದಿದ್ದಾರೆ. ನಮ್ಮ ಮಗನಿಗೆ ಹಿಂಗೆ ಇದು ಮಾಡಿಬಿಟ್ಟಿದ್ದಾರೆ. ನಾನು ಬಚ್ಚಾಗಿ ಮಾಡೋಕ್ಕೋದ್ರೆ ಕಾಲೆಲ್ಲ ಹೊಡೆದಿದ್ದಾರೆ. ನಮಗೆ ಮನೆ ಇರೋಕ್ಕಿಲ್ಲ, ಎಲ್ಲ ಸಾಮಾನು ರೋಡ್ ಮೇಲೆ ಇಕ್ಕೊಂಡಿದ್ದಾರೆ. ನಮ್ಗೆ ಇರೋಕ್ಕೆ ಮನೆ ಬೇಕು, ನಮಗೆ ನ್ಯಾಯ ಬೇಕು. ನಮ್ಮ ಮಗನ ಚೆನ್ನಾಗಿ ಹೊಡೆದಾಕ್ಬಿಟ್ಟಿದ್ದಾರೆ ಅಣ್ಣ. ನಿನ್ನೆ ಹಾಸ್ಪಿಟ್ಲಲ್ಲಿ ಇದ್ದಾನೆ ನಮ್ಮ ಮಗ, ನನಗೂ ಕಾಲ್ಗೆ ಹೊಡೆದಿದ್ದಾರೆ. ಬೆಂಗಳೂರು ನಗರ ಜಿಲ್ಲೆ ಯಲಹಂಕ ತಾಲೂಕು, ಯಲಹಂಕ ಹೋಬಳಿ ಕೋಗಿಲು ಗ್ರಾಮದ ಸರ್ವೆ ನಂಬರ್ 99ರಲ್ಲಿ ಸರ್ಕಾರದ ಜಮೀನಿನಲ್ಲಿ ಕಳೆದ 15-20 ವರ್ಷಗಳಿಂದ ನಾವೇನು ಇವತ್ತು ಹೋರಾಟ ಮಾಡ್ತಾಯಿದ್ವಿ. ಸುಮಾರು 450 ಕುಟುಂಬಗಳು ವಾಸ ಮಾಡ್ತಾಯಿದ್ವು. ಈಗ ನಿನ್ನೆ ದಿನಾಂಕ 20/12/2025 GBA ಅಧಿಕಾರಿಗಳು BSWML ಕರಿಗೌಡರ ನೇತೃತ್ವದಲ್ಲಿ ಮತ್ತು ಜಿಲ್ಲಾಧಿಕಾರಿಗಳ ನೇತೃತ್ವದಲ್ಲಿ ನಿನ್ನೆ ಏಕಾಏಕಿ ಸರ್ಕಾರ ಯಾವುದೇ ನೋಟಿಸು ಜಾರಿ ಮಾಡದೆ ಏಕಾಏಕಿ ಮನೆಗಳನ್ನು ಧ್ವಂಸ ಮಾಡಿ ಎಲ್ಲ ಬಡವರನ್ನ ಬೀದಿಗೆ ಬಿಟ್ಟಿದ್ದಾರೆ. ಇಂಥ ಪರಿಸ್ಥಿತಿ ಒಳಗಡೆ ಮಾನ್ಯ ಕಂದಾಯ ಮಂತ್ರಿಗಳಾಗಿರ್ತಕ್ಕಂಥ ಕೃಷ್ಣ ಬೈರೇಗೌಡರಿಗೆ ನಾವು ಮನವಿ ಕೊಡಲಿಕ್ಕೆ ಬಂದಿದ್ದೇವೆ. ಕೃಷ್ಣ ಬೈರೇಗೌಡರು ಈಗ ಮನವಿನ ಸ್ವೀಕಾರ ಮಾಡದೆ ಅವರು ಇಲ್ಲಿಂದ ಓಡಿ ಹೋಗ್ಯವ್ರೆ. ನಮ್ಮ ಪಾಲಿಗೆ ಕಾಂಗ್ರೆಸ್ ಸರ್ಕಾರ ಸತ್ತೋಗಿದೆ. 3,500 ಓಟು ಹಾಕಿದ್ದಂಥ ಈ ಬಡವರೆಲ್ಲ ಬೀದಿಗೆ ತಳ್ಳಿ ಇವತ್ತು ಕೊರೆಯ ಚಳಿ ಒಳಗಡೆ ಇವತ್ತು ಬೀದಿಯಲ್ಲಿ ನಿಂತಿದ್ದಾರೆ. ಇದು ಸರ್ಕಾರನೇ ಮಾಡಿರ್ತಕ್ಕಂಥ ಮಹಾದ್ರೋಹ. ಈ ದ್ರೋಹವನ್ನು ಖಂಡಿಸಿ ನಾವು ಇವತ್ತು ಈ ಹೋರಾಟ ಮಾಡ್ತಾಯಿದ್ದೀವಿ. ಸಮತಾ ಸೈನಿಕ ದಳದ ನೇತಾರರು ಡಾಕ್ಟರ್ M. ವೆಂಕಟಸ್ವಾಮಿ ಅಣ್ಣವರು, ಸ್ಲಂ ಗಣೇಶು, ಕೆ. ಮರಿಯಪ್ಪನವರು, ಗಂಗಣ್ಣವರು, ಕರ್ನಾಟಕ ರಕ್ಷಣಾ ವೇದಿಕೆ ರಕ್ಷಣಾ ವೇದಿಕೆ ಸಂದೀಪ್ ಅವರು, ನನ್ನ ಗೆಳೆಯ ಹೋರಾಟಗಾರ ಶ್ರೀಯುತ ಗಿರಿ ಅವರು, ನಾಗರತ್ನ ಅವರು ಎಲ್ಲ ಕೂಡ ಈ ಹೋರಾಟಕ್ಕೆ ಬೆಂಬಲಿಸಿ ಕೈ ಜೋಡಿಸಿದ್ದಾರೆ. ನಮಗೆ ಏನು ಸರ್ಕಾರ ಇವತ್ತು ಬೀದಿಗೆ ಬಿಟ್ಟಿರೋದ್ರಿಂದ ಎಳೆ ಮಕ್ಕಳು, ಹೆಣ್ಣು ಮಕ್ಕಳು, ವೃದ್ಧರು ಇವತ್ತು ಭಾಳ ಚಳಿ ಒಳಗಡೆ ನಡುಗಂಥ ಪರಿಸ್ಥಿತಿಗೆ ಸರ್ಕಾರ ವ್ಯವಸ್ಥೆ ಮಾಡಿದೆ. ಅದಕ್ಕೆ ನಾವು ಗಂಜಿ ಕೇಂದ್ರ ತೆರೀಬೇಕು, ಅವರಿಗೆ 5 ಎಕರೆ ಜಮೀನು ಪರ್ಯಾಯವಾಗಿ 5 ಎಕರೆ ಜಮೀನು ಕೊಡಬೇಕು ಅಂತ ಹೇಳಿ ನಮ್ಮ ಡಿಮ್ಯಾಂಡ್ ಇದೆ. ಮತ್ತು
ಕಸ ನಿರ್ವಹಣಾ ಘಟಕ ಅದನ್ನು ಅಲ್ಲಿ ಯಾವುದೇ ಕಾರಣಕ್ಕೂ ಸ್ಥಾಪನೆ ಮಾಡಬಾರ್ದು ಅನ್ನುವಂಥದ್ದು ನಮ್ಮ ಹಕ್ಕೊತ್ತಾಯದ ಮನವಿಯಲ್ಲಿದೆ. ಅದಕ್ಕೆ ಮಂತ್ರಿಗಳು ನಾಳೆ ಬೆಳಗ್ಗೆ ಡಾಕ್ಟರ್ ಎಂ ಸೋಮಣ್ಣವರ ನೇತೃತ್ವದಲ್ಲಿ 10 ಜನರ ನಿಯೋಗವನ್ನು ಚರ್ಚೆಗೆ ಕರೆದವ್ರೆ. ಪೊಲೀಸ್ ಅಧಿಕಾರಿಗಳು ಕೂಡ ತುಂಬ ನಮಗೆ ಸಹಕಾರ ಕೊಟ್ಟವ್ರೆ, ಈ ಹೋರಾಟಕ್ಕೆ ಬೆಂಬಲಿಸಿ ಸಹಕಾರ ಕೊಟ್ಟವ್ರೆ. ಅವರು ಈ ಹೋರಾಟಕ್ಕೆ ಬೆಂಬಲಿಸಿ ಎಲ್ಲ ರೀತಿ ಸಹಕಾರ ಕೊಟ್ಟಂಥ ಎಲ್ಲ ತಾಯಂದರು. ನಿನ್ನೆ ರಾತ್ರಿಯಿಂದ ಮಕ್ಕಳು ಚಿಕ್ಕ ಮಕ್ಕಳು ಎಲ್ಲ ಬೀದಿಲಿ ಮಲ್ಕೊಂಡಿದ್ರು, ಎಲ್ಲ ಬೆಂಕಿ ಹಚ್ಕೊಂಡು ಕೂತ್ಕೊಂಡು ಅದು ನೋಡಿದ್ರೆ ಕರ್ಲೆಲ್ಲ ಹಂಗೆ ಚುರುಕಂತ ಇದೆ, ಪಾತ್ರೆನೂ ಎತ್ಕೊಂಡಿಲ್ಲ. ಇವಾಗ ನಿಮ್ಮ ನೋಡಿದ್ರಲ್ಲ ಎಲ್ಲ ಸರ್ಟಿಫಿಕೇಟು, ಹಾಲ್ ಟಿಕೆಟ್ಸು, ಯೂನಿಫಾರ್ಮ್ ಎಲ್ಲ ಒಳಗಡೆ ಹಾಕಿ ಹಂಗೆ ಬರೀ ಸಿಲಿಂಡರ್ ಮಾತ್ರ ತೆಗ್ದಿರಿ ಅಂತ ಹೇಳ್ಬಿಟ್ಟು ಅನ್ಯಾಯ ಅಲ್ವಾ ಸರ್ ಇದು? ಈ ಅಮ್ಮನಿಗೆ ಗಂಡ ಇಲ್ಲ ಅಂತ ಹೇಳ್ಬಿಟ್ಟು ಎಷ್ಟು ಕಷ್ಟ. ನಾವೆಲ್ಲ ಒಬ್ಬೊಂಟಿ ಹೆಂಗಸರು ಇದ್ಕೊಂಡು ಎಲ್ಲ ಮನೆಗಳು ಕಟ್ಟಿ ಅಷ್ಟಷ್ಟು ಸಾಲ ಮಾಡಿ ಒಂದೊಂದು ಕಲ್ಲು ಒಂದೊಂದು ಇಟ್ಕೆ ಅಂತ 30 ರೂಪಾಯಿ 40 ರೂಪಾಯಿ ಕೂಡಿಟ್ಕೊಂಡು ಮಾಡ್ಕೊಂಡಿರೋ ಮನೆಗಳನ್ನ ಈ ಥರ ದಬ್ಬಿಟ್ಟು ಹೋಗಿದಾರಲ್ಲ. ಒಂದು ಸಾಮಾನು ಎಷ್ಟು ಕಷ್ಟ. ಪೀರಿಯಡ್ಸ್ ಆಗಿದ್ದಾರೆ ಹೆಣ್ಮಕ್ಳು, ಈಚೆ ಹೋಗ್ತಾ ಇದ್ದಾರೆ, ಬಾತ್ರೂಮ್ಗೆ ಹೋಗೋಕೆ ಗೊತ್ತಿಲ್ಲ, ಎಲ್ಲೋಗೋದು ಬೀದಿಲಿ ಹೋಗ್ತಾ ಇದ್ದಾರೆ ಬಾತ್ರೂಮ್ ರಾತ್ರಿಯಿಂದ. ಅಷ್ಟು ಕಷ್ಟ ಆಗ್ತಿದೆ. ಒಬ್ಬರು ಮನೇಲಿ ಹತ್ಕೊಂಡು ಬರ್ತಾ ಇದ್ದಾನೆ, ಯಪ್ಪ ನಮ್ಮ ಮಾವ ಮಾರ್ಚರಿರಿದ್ದಾಳೆ ಇನ್ನೊಂದು ಹೋಗಿಲ್ಲ ಅಂತ ಹೇಳ್ತಿದ್ದಾರೆ. ಇದೆಲ್ಲ ಅನ್ಯಾಯ ಅಲ್ವಾ ಸರ್? ಹೇಳಿ ನೀವೇ. 2014 2015ರಲ್ಲಿ 9 ಎಕರೆ 36 ಕುಂಟೆ ಸ್ಯಾಂಕ್ಷನ್ ಆಗಿದೆ ಅವ್ರಿಗೆ. ಅವ್ರೇನು ಮಾಡೋರು 21 ಎಕರೆ 36 ಕುಂಟೆನೇನೋ ಇದನ್ನು ಮಾಡಿಕೊಂಡು ಅವರು ಏಕಾಏಕಿ ಯಾರಿಗೂ ನೋಟಿಸ್ ಕೊಟ್ಟಿಲ್ಲ. ಅವ್ರೇನಂತಾರೆ ಮೀಟಿಂಗ್ ಮಾಡಿದ್ದೀನಿ, ನೋಟಿಸ್ ಕೊಟ್ಟಿದ್ದೀನಿ, ಅದು ಇದು ಅಂತಾರೆ. ಯಾರಿಗೂ ಏನು ನೋಟಿಸ್ ಕೊಟ್ಟಿಲ್ಲ, ಏನೂ ಮಾಡಿಲ್ಲ. ಅವ್ರು ನೋಟಿಸ್ ಕೊಟ್ಟು ಯಾರಿಗಾನ ಲೀಡರ್ಗಳು ಕರೆದು ಇದನ್ನು ಮಾಡಿ ಕರಿಗೌಡ್ರನ್ನ ನಾವು ಮೀಟ್ ಮಾಡಿದ್ವಿ. ಒಂದು ನಿಯೋಗ ಭೇಟಿ ಮಾಡಿದಾಗ ಅವ್ರೇನಂದ್ರು, ನಾವು ಯಾವುದೇ ಕಾರಣಕ್ಕೂ ಏನು ನಾವು ಹೊಡೆಯಲ್ಲ, ನಾವು ಆಲ್ಟರ್ನೇಟಿವ್ ಇದನ್ನು ಮಾಡಿ ನಾವೇನೋ ಒಂದು ವ್ಯವಸ್ಥೆ ಮಾಡ್ಕೊಡ್ತೀವಿ ಅಂತಲೇ ಹೇಳಿದ್ದು. ಅದಾದಮೇಲೆ ಯಾವಾಗ ವೆಂಕಟಸ್ವಾಮಿಯಣ್ಣವರು ಕರ್ನೂಲ್ಗೆ ಹೋದು ಅಂತ ವಿಚಾರ ಗೊತ್ತಾಯಿತು, ಇವ್ರೇನು ಮಾಡಿದ್ರು ಏಕಾಏಕಿ ಫೋರ್ಸ್ ತೊಗೊಂಡು ಇರೋರನ್ನ ಮನೆಯಲ್ಲಿ ಒಂದು ಸಾಮಾನು ಎತ್ತಾಕ್ಬಿಟ್ಟಿಲ್ಲ ಸರ್. ಒಂದೇ ಒಂದು ಸಾಮಾನು ಅದಕ್ಕೆ ಒಂದು ಸಿಲಿಂಡರ್ ಆಚೆ ಇಡಬೇಕು, ಮಿಕ್ಕಿದ್ದನ್ನು ವಿದ್ಯುತ್ ಆಲ್ರೆಡಿ ಕರೆಂಟ್ ಕಟ್ ಮಾಡಿದ್ರು ಆಲ್ರೆಡಿ. ಬೆಳಗ್ಗೆಯಿಂದ ಸಾಯಂಕಾಲವರೆಗೂ ಮುಗಿಸೇ ಬಿಟ್ರು. ಯಾರಿಗೂ ಹೆಣ್ಮಕ್ಳನ್ನೂ ಅವ್ರೆಲ್ಲ ಅಲ್ಲಿ ಹೋಗೋಕ್ಕೂ ಬಿಟ್ಟಿಲ್ಲ, ಇಲ್ಲಿ ಹೋಗೋಕ್ಕೂ ಬಿಟ್ಟಿಲ್ಲ. ಯಾರನ್ನ ಜಾಸ್ತಿ ಮಾತಾಡಿದ್ರೆ ಅವ್ರನ್ನ ಒಳಗಡೆಗೆ ಹಾಕ್ಕೊಳೋದು, ಆಮೇಲಿಂದ ಬೆಳಗ್ಗೆ ಅದನ್ನು ಸಾಯಂಕಾಲವರೆಗೂ ಮುಗಿಸೇ ಬಿಟ್ರು. ಇವಾಗ ಏನಾಗಿದೆ ಪರಿಸ್ಥಿತಿ ಅಂದರೆ, ಅವರು ರಾತ್ರಿ ಎಲ್ಲ ಚಳಿಯಲ್ಲಿ ಕೊರ್ಗಿ ಅದು ಇದು ಮನ್ಕೊಂಡು ಹಂಗೋ ಹಿಂಗೋ ಎದ್ಬಿಟ್ಟು ಬಂದವ್ರೆ. ಇರೋಕ್ಕೆ ಮನೆ ಇಲ್ಲ ಅಣ್ಣ, ನಮ್ಗೆ ಅವಕಾಶನೇ ಕೊಟ್ಟಿಲ್ಲ. ಹಂಗೆ ಹೊಡೆದಾಕ್ಬಿಟ್ರು. ನಮ್ಮ ಮಗನಿಗೂ ಹೊಡೆದಿದ್ದಾರೆ. ನಮ್ಮ ಮಗನಿಗೆ ಹಿಂಗೆ ಇದು ಮಾಡಿಬಿಟ್ಟಿದ್ದಾರೆ. ನಾನು ಬಚ್ಚಾಗ ಮಾಡೋಕ್ಕೋದ್ರೆ ಕಾಲು ಎಲ್ಲ ಹೊಡೆದಿದ್ದಾರೆ. ನಮಗೆ ಮನೆ ಇರೋಕ್ಕಿಲ್ಲ, ಎಲ್ಲ ಸಾಮಾನು ರೋಡ್ ಮೇಲೆ ಇಕ್ಕೊಂಡಿದ್ದಾರೆ. ನಮ್ಗೆ ಇರೋಕ್ಕೆ ಮನೆ ಬೇಕು, ನಮಗೆ ನ್ಯಾಯ ಬೇಕು. ನಮ್ಮ ಮಗನ ಚೆನ್ನಾಗಿ ಹೊಡೆದಾಕ್ಬಿಟ್ಟಿದ್ದಾರೆ ಅಣ್ಣ. ನಿನ್ನೆ ಹಾಸ್ಪಿಟ್ಲಲ್ಲಿದ್ದಾನೆ ನಮ್ಮ ಮಗ, ನನಗೂ ಕಾಲು ಹೊಡೆದಿದ್ದಾರೆ. ಇವರೊಂದೇ ನೋಟಿಸ್ ಕೊಟ್ಟಿಲ್ಲ, ನಮಗೇನಿಲ್ಲ, ಸಡನ್ಲೇ ಬಂದುಬಿಟ್ಟು ಮನೆಗಳೆಲ್ಲ ಹೊಡೆದಾಕ್ಬಿಟ್ಟಿದ್ದಾರೆ ಅಣ್ಣ. ಇಲ್ಲಾಂದರೆ 2 ದಿನ ಟೈಮ್ ಕೊಡಿ ನನಗೆ, ನಮ್ಮ ಮಕ್ಕಳು ಮಾರಿ ಬೀದಿ ಪಾಲು ಮಾಡಬೇಡಿ ಅಂದ್ರೇನು ಅವ್ರು ಏನು ಹೇಳ್ತಾ ಇದ್ದಾರೆ ನನಗೆ ಗೊತ್ತಿಲ್ಲ ಅಮ್ಮ ಅಂತ. ಮಕ್ಕಳು ಮಾಡ್ಕೊಂಡಿದ್ರೂ ಅವರು ಎಬ್ಬರಿಸಿ ನಮಗೆ ಒಳಗಡೆ ಹೋಗೋಕ್ಕೆ ಕೊಡ್ತಾ ಇಲ್ಲ, ನಮಗೆ ಆಚೆ ಕಡೆ ಹೋಗೋಕ್ಕೆ ಕೊಡ್ತಾ ಇಲ್ಲ. ನೀವು ನಡೀರಿ ಅಂತ ಮಕ್ಕಳಿಗೆ ಆಚೆ ಕಡೆ ಕಳಿಸ್ಬಿಟ್ಟು, ಒಂದು ಮಕ್ಕಳಿಗೆ ನೋಡಿ ಶೊಟ್ರೂ ಹಾಕಿಲ್ಲ, ಏನೂ ಹಾಕಿಲ್ಲ, ಬುರ್ಕಾನೂ ಹಾಕಿಲ್ಲ, ಹಂಗೆ ಬಂದಿದ್ದೀವಿ. ಬಡವ್ರ ಕಷ್ಟ ಬೇಕಾಗಿಲ್ಲ ಅವ್ರಿಗೆ ಸರ್. ಇಲ್ಲಿರೋರು ಎಲ್ಲರೂ ಬಡವರೇ, ಭಿಕ್ಷೆ ಬೇಡ್ಕೊಂಡು ತಿನ್ನೋರು. ಸಡನ್ ಆಗಿ ಬಂದು ನೀವು ಡೆಮಾಲೇಷನ್ ಮಾಡಿದ್ರೆ ಎಲ್ಲಿ ಹೋಗ್ತಾರೆ ಸರ್? ಅಷ್ಟು ಕಾಮನ್ ಸೆನ್ಸ್ ಇಲ್ಲ. ಸರಿ, ಒಪ್ಕೊಳ್ತೀವಿ, ನಿಮ್ಮ ಜಾಗ ಗೌರ್ಮೆಂಟ್ ಜಾಗ ನಾವು ಜಪ್ತಿ ಮಾಡಿದ್ದೀವಿ, ನೀವು ಎಜುಕೇಟೆಡೇ ಅಲ್ಲ, ಅಟ್ಲೀಸ್ಟ್ ಕಾಲಾವಕಾಶ ಕೊಡಬೇಕಿತ್ತಲ್ಲ ನಮಗೆ. ನಿಮ್ಮ ಇಷ್ಟ ಬಂದ ಮಾಡಿದ್ರೆ ನಾವೆಲ್ಲಿ ಹೋಗ್ಬೇಕು ಹೇಳಿ? ಅಲ್ಲ, ನಾವು ಅನ್ಎಜುಕೇಟೆಡು, ಇಲ್ಲಿರೋರೆಲ್ಲ ಭಿಕ್ಷೆ ಬೇಡವರು. ಸರಿಯಪ್ಪ, ಒಪ್ಕೊಳ್ತೀವಿ, ನೀವೆಲ್ಲ ಎಜುಕೇಟೆಡೇ ಅಲ್ಲ. ಯಾಕೆ ಮಾಡಿಲ್ಲ? ಗೌರ್ಮೆಂಟ್ ಜಾಗ ನಿಮ್ಗೆ 10 ರೂಪಾಯಿ ಹಾಲ್ ಪ್ಯಾಕೆಟ್ಗೆ ಅವ್ರಿಗೆ ಬೇರೆ ವ್ಯವಸ್ಥೆ ಆದ್ರೂ ಮಾಡಿ, ನೀವು ಇಲ್ಲಿ ಇರೋದು ಸರಿ ಇಲ್ಲ ಅಂತ ಬೇರೆ ವ್ಯವಸ್ಥೆ ಮಾಡಿ. 10 ರೂಪಾಯಿ ಹಾಲ್ ಪ್ಯಾಕೆಟ್ಗೆ 2 ರೂಪಾಯಿ ಟ್ಯಾಕ್ಸ್ ತಗೊಳ್ತಿರಲ್ಲ. ಓಟ್ ಬೇಕು ನಮ್ದು ಟ್ಯಾಕ್ಸ್ ಬೇಕು, ನಮ್ದು ಎಲ್ಲಾನು ಬೇಕು. ಬಡವ್ರು ಬೇಡಲ್ಲ ನಿಮ್ಗೆ? ಯಾವ ಮುಖ ಇಟ್ಕೊಂಡು ಮತ್ತೆ ಓಟ್ ಕೇಳಕ್ ಬರ್ತೀರಾ ನೀವು? ರಾತ್ರಿ ಎಲ್ಲ ಬೀದಿನಲ್ಲಿ ಚಳಿನಲ್ಲಿ ಇದ್ದಾರಲ್ಲ, ನಮಗೆ ಮನೆ ಬೇಕು ಅಷ್ಟೇ. ಅಲ್ಲ ಸರ್, 25 ವರ್ಷ 30 ವರ್ಷಗಳಿಂದ ಮನೆಗಳಿದಾವಲ್ಲ, ಇಷ್ಟು ವರ್ಷಗಳಿಂದ ಓಟ್ಗಳು ಹಾಕಕ್ಕೂ ಕೇಳಿದ್ದೀರಲ್ಲ, ಅವಾಗ ಏನು ಮಾಡ್ತಿದ್ರಿ? ಅವಾಗ ಯಾರನ್ನ ನಿದ್ದೆ ಮಾಡ್ತಿದ್ರ ಸರ್ಕಾರದಲ್ಲಿ? ಅವಾಗ ಬಂದು ಹೇಳಬೇಕಿದೆ, ಎತ್ರಮ್ಮ ಇದಾಗಲ್ಲ, ನಿಮ್ಗೆ ಬರಲ್ಲ, ಎಲ್ಲನ ಬೇರೆ ಮಾಡ್ಕೊಡ್ತೀನಿ ಅಂತ ಅವಾಗ ಹೇಳ್ಬೇಕಿತ್ತು ಸರ್. 20 ವರ್ಷದಿಂದ ಒಬ್ಬರು ಬಡವ್ರ ಮನೆ ಕಟ್ಕೊಳ್ಳೋದು ಅಂತಂದರೆ ಸರ್, ಸಾಲ ಗೀಲ ಮಾಡಿಬಿಟ್ಟು ತಿನ್ನೋಕ್ಕಿಲ್ಲ ಅಂದ್ರೂ ಮಾನ ಮರ್ಯಾದೆ ಕಾಪಾಡೋಕ್ಕೋಸ್ಕರ ಸಾಲ ಗೀಲ ಮಾಡಿಬಿಟ್ಟು 1 ರೂಪಾಯಿ ಕೂಡಿಕಿದೆ ಎಷ್ಟು ಈಸಿಯಾಗಿ ಸರ್ 180 ಮನೆಗಳನ್ನ ಬೆಳಗ್ಗೆಯಿಂದ ಸಾಯಂಕಾಲದೊಳಗಡೆ ಮುಗಿಸ್ಬಿಟ್ರಲ್ಲ.
ಅಲ್ಲ ಮುಗಿಸ್ಬಿಟ್ರಲ್ವಾ ನೀವು. ಅದನ್ನೇ ನಾವು ಮನೆ ಕಟ್ಬೇಕಂದ್ರೆ 2 ವರ್ಷ, ಅದು ನಾರ್ಮಲ್ ಇಟ್ಕೆಗಳಿಗೆ ಸೀಟಿಗೆ 2 ವರ್ಷ ಕಷ್ಟಪಡಬೇಕು. ಸಾಲ ತೀರಿಸ್ಬೇಕಂದ್ರೆ 3 ವರ್ಷ 4 ವರ್ಷ ಮಾಡ್ಕೊಂತಿದ್ರಿ. ನಿಮ್ಮನ್ನೇ ನಾವು ನೀರು ಕೇಳಿದ್ವಾ ಬಂದು? ಇಲ್ಲ ನನ್ನ ಮನೆಗೆ ನೀವು ಇದು ಕೊಡ್ರಿ ಅದು ಕೊಡ್ರಿ ಏನನ್ನ ಕೇಳಿದ್ವಾ? ನಮ್ಮ ಮನೆಗಳಲ್ಲಿ ನಾವು ಕಟ್ಕೊಂಡು ಇದು ಮಾಡ್ಕೊಂಡಿದ್ದೀವಲ್ವಾ. ಗೌರ್ಮೆಂಟ್ ಜಾಗನೇ ಆದರೆ ಇವ್ರಿಗೆ ಕೊಡೋಕೆ ಏನು, ನಿಮಗೆ ಬಡವ್ರು ಕೊಡೋಕ್ಕೆ ಏನು ನಿಮಗೆ ಬಾಧೆ? ಬಡವ್ರ ಸೇವೆಗೆ ಅಂತೀರಲ್ಲ, ಏನಕ್ಕಿದ್ದೀರಾ ಬಡವ್ರ? ಆಗಿದ್ದು ಕೋಗಿಲೆ ಬೆಟ್ಟಲ್ಲಿ ಆಗಿರೋ ಒಂದು ಆ ಘಟನೆಯಿಂದ ತುಂಬ ಜನ ನೊಂದ್ಕೊಂಡಿದ್ದಾರೆ. ಸಮುದಾಯ ಭವನದ್ದು ಆ ಬಾಗಿಲ್ದು ಬೀಗ ಕೇಳಕ್ಕೆ ಹೋದ್ರೆ ಫೋನುಗಳು ಎತ್ತುತ್ತಾ ಇಲ್ಲ ಅಲ್ಲಿಂದ ದೊಡ್ಡವರು. ಅಲ್ಲಿ ಸಮುದಾಯ ಭವನ ಇರೋದೇನಕ್ಕೆ? ಅವ್ರ ಮನೆಗಳ ಫಂಕ್ಷನ್ಗಳು ಮಾಡ್ಕೊಳ್ಳೋದಿಕ್ಕ. ಅವ್ರವ್ರ ಫಂಕ್ಷನ್ಗಳು ಮಾಡ್ಕೊಳ್ಬೇಕಾದ್ರೆ ಅವ್ರವರೇ ಹೋಗಿ ತಗೊಳ್ತಾರೆ. ಅವ್ರಿಗೆ ಯಾರಿಗೂ ಕೇಳೋ ಪರ್ಮಿಷನ್ ಅವ್ರೇನು ಇಲ್ಲ. ಅವ್ರ ಹತ್ರ ಅವ್ರಿಗೆ ಕೊಟ್ಟವ್ರಲ್ಲ ಎಲ್ಲ ಒಂದು ಅಲ್ಲಿ ನೋಡ್ಕೊಳ್ಳೋ ಒಂದು ಇದೆಲ್ಲಾನು. ಇವಾಗ ಜನಗಳಿಗೆ ಇಷ್ಟೊಂದು ತೊಂದರೆ ಆಗಿದೆ. ಬೇಕು ಅಂತ ಹೇಳ್ಬಿಟ್ಟು ಎಷ್ಟು 2-3 ಜನಗಳ ಹತ್ರ ನಾವು ಫೋನ್ಗಳು ಮಾಡಿಸಿದ್ದೀವಿ. ಸಮುದಾಯ ಭವನದ ಇಸ್ಕೊಳ್ರಿ, ವಯಸ್ಸಾಗಿರೋರು ಹೋಗಿ ಅದರಲ್ಲಿ ಇರಲಿ, ಚಿಕ್ಕ ಮಕ್ಕಳು ಬಾಣಂತಿಗಳು ಹೋಗಿ ಅದರಲ್ಲಿ ಇರಲಿ ಅಂತ ಹೇಳ್ಬಿಟ್ಟು. ಗೌರ್ಮೆಂಟ್ ಸ್ಕೂಲ್ ಇದೆ, ಸ್ಕೂಲಲ್ಲಿ ಆದ್ರೂ ಯಾರಾದರೂ ಬಂದು ಸ್ಕೂಲಲ್ಲಿ ಇರ್ರಿ, ಇಷ್ಟೊಂದು ಚಳಿ ಇದೆಯಲ್ಲ ಅಂತ ಹೇಳೋರಿಲ್ಲ. ಸಮುದಾಯ ಭವನದ ಕೊಡೋಂಗಿಲ್ಲ. ಫ್ರೀ ಪ್ಲಾನ್ ಮಾಡಿಕೊಂಡು 3-4 ದಿನಗಳಿಂದ ಕೋಗಿಲೆ ಬೆಟ್ಟಲ್ಲಿ ಕರೆಂಟ್ ಪವರ್ ಕಟ್ಟು ಕುಡಿಯೋಕೆ ನೀರುಗಳಿಲ್ಲ. ನ್ಯಾಯವಾಗಿ ಇರೋದಕ್ಕೆ ಮನೆಗಳಲ್ಲಿ ಆ ಲೇಔಟ್ ಒಂದೇ ಅಲ್ಲ, ಡೆಮೊಲೇಷನ್ ಆಗಿರೋ ಜಾಗ ಒಂದೇ ಅಲ್ಲ, ಇಡೀ ಲೇಔಟಲ್ಲೇ ಪವರ್ ಕಟ್ಟು.